ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಕೆ ಸಲ್ಮಾನ್. ವೆಲ್ಕಮ್ ಬ್ಯಾಕ್ ಟು ಫ್ಯಾಕ್ಟ್ ಬಾಸ್. ಇವತ್ತಿನ ಈ ಒಂದು ವಿಡಿಯೋ ಬಂದ್ಬಿಟ್ಟು ಯಾರೆಲ್ಲ ನಿಮ್ಮದು SLC ಆಗಿದೆ, ಇಲ್ಲಾಂದ್ರೆ ಸೆಕೆಂಡ್ PUC ಆಗಿದೆ, ಏನು ಕೆಲಸ ಮಾಡಬೇಕಂತ ಗೊತ್ತಿರೋದಿಲ್ಲ. ಆ್ಯಂಡ್ ಬ್ಯಾಂಗ್ಳೂರಿಗೆ ಹೋದರೆ ಯಾವ ಕೆಲಸ ಸಿಗುತ್ತೆ, ನಿಮ್ಗೆ ಯಾರು ಹೆಲ್ಪ್ ಮಾಡ್ತಾರೆ, ಯಾವ ಕೆಲಸಕ್ಕೆ ಜಾಯ್ನ್ ಆಗೋದು, ಒಂದು ವೇಳೆ ನೀವು ಹುಡುಕ್ತಾ ಇದ್ದೀರಾ ಯಾವುದೋ ಸಿಸ್ಟಮ್ ವರ್ಕು, ಬಟ್ ಇವಾಗ ಸದ್ಯಕ್ಕಂತೂ ಮನೇಲಿ ಬೈತಿದ್ದಾರೆ, ನಿಮ್ಗೊಂದು ಜಾಬ್ ಬೇಕು ಅನ್ನೋದಾದ್ರೆ ಅಂಥವ್ರಿಗೆ ಬಂದ್ಬಿಟ್ಟು ಬ್ಯಾಂಗ್ಳೂರಲ್ಲಿ ಪಿಕರ್ಸ್ ಪ್ಯಾಕರ್ಸ್ ಜಾಬ್ಗೆ ಇವ್ರು ಹೈರಿಂಗ್ ಮಾಡ್ತಾ ಇದ್ದಾರೆ. ಕಂಪ್ನಿ ಹೆಸರು ಪ್ರತಿಯೊಂದನ್ನು ಕೂಡ ನಾನು ತಿಳಿಸ್ತೀನಿ. ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ, ಕಂಪ್ಲೀಟ್ ಆಗಿ ನೋಡಿ. ಓಕೆ, ಇದು ಬಂದ್ಬಿಟ್ಟು ಕಂಪ್ನಿ ಬಂದ್ಬಿಟ್ಟು ಜೆಪ್ಟೋ ಆ್ಯಂಡ್ ಸ್ವಿಗ್ಗಿ, ಜೊಮ್ಯಾಟೊ, ಬ್ಲಿಂಕಿಟ್ಟು. ಇದೆಲ್ಲ ದೊಡ್ಡ ಕಂಪ್ನಿನ ನೀವು ಕೇಳಿದ್ರ. ಈ ಪ್ರತಿಯೊಂದು ಕಂಪ್ನಿಗೂ ಕೂಡ ಪಿಕ್ಕರ್ಸ್ ಪ್ಯಾಕರ್ಸ್ ಅವಶ್ಯಕತೆ ಇದೆ. ನಿಮ್ಮ ವಯಸ್ಸು ಬಂದ್ಬಿಟ್ಟು 18 ವರ್ಷದ ಮೇಲೆ ಇರಬೇಕು, ಅಂದ್ರೆ 25 ವರ್ಷದ ಕೆಳಗೆ ಇದ್ರೆ ನಡೆಯುತ್ತೆ. ಓಕೆ, 18ರಿಂದ 25 ವರ್ಷ ಇದೆ, ನೀವು ಕೆಲಸ ಹುಡುಕ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ದು SLC ಸೆಕೆಂಡ್ PUC ಆದ್ರೆ ಸಾಕು. ಇವ್ರ ಕಡೆಯಿಂದ ನಿಮಗೆ ಪಾರ್ಟ್ ಟೈಮು, ಫುಲ್ ಟೈಮು ಎರಡು ತರದ್ದು ಜಾಬ್ನ ಪ್ರೊವೈಡ್ ಮಾಡ್ತಾರೆ. ಸ್ಯಾಲ್ರಿ ಬಂದ್ಬಿಟ್ಟು ನಿಮಗೆ 18,000ದಿಂದ ಹಿಡಿದು 22,000 ತನಕ ಇರುತ್ತೆ. ಅದನ್ನ ಬಿಟ್ಟರೆ ನಿಮಗೆ ಇನ್ಸೆಂಟಿವ್ ಇರುತ್ತೆ. ಇನ್ಸೆಂಟಿವ್ ಯಾವ ತರ ಇದೆ ಏನಿಲ್ಲ ಅಂತ ಹೇಳಿ ನಾನು ನಿಮಗೆ ಮೇಲ್ ಅವ್ರ HR ನಂಬರ್ನ ಕೊಟ್ಟಿದ್ದೀನಿ. ಆ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, ಕಂಪ್ಲೀಟ್ ಆಗಿ ನಿಮಗೆ ಈ ಜಾಬ್ ಬಗ್ಗೆ ಇನ್ಫಾರ್ಮೇಶನ್ ತಿಳಿಸ್ತಾರೆ. ಓಕೆ, ಸ್ಯಾಲ್ರಿ ಬಂದ್ಬಿಟ್ಟು ನಾ ಹೇಳ್ದಂಗೆ 18ರಿಂದ 22,000 ಇರುತ್ತೆ. ಅದನ್ನ ಬಿಟ್ಟು ಇನ್ಸೆಂಟಿವ್ ಇರುತ್ತೆ. ಇನ್ಸೆಂಟಿವ್ ಕಂಪ್ನಿಯವರೇ ತಿಳಿಸ್ತಾರೆ. ಸ್ಯಾಲ್ರಿ ಮಂತ್ಲಿ ಅಂದ್ರೆ ನಿಮಗೆ ವಾರಕ್ಕೆ ಬೇಕಂದ್ರೆ ವಾರಕ್ಕೆ ಸಿಗುತ್ತೆ, 15 ದಿನಕ್ಕೆ ಬೇಕಂದ್ರೆ 15 ದಿನ ಸಿಗುತ್ತೆ, ಇಲ್ಲ ತಿಂಗಳದ ಬೇಕಂದ್ರೆ ತಿಂಗಳ ಸ್ಯಾಲ್ರಿನೂ ಕೂಡ ಪ್ರೊವೈಡ್ ಮಾಡ್ತಾರೆ. ಬೆನಿಫಿಟ್ ಬಂದ್ಬಿಟ್ಟು ನಿಮಗೆ ESI ಇರುತ್ತೆ, PF ಇರುತ್ತೆ. ಒಂದ್ ವೇಳೆ ನಿಮ್ಗೆ ಯಾವ ಲೊಕೇಶನ್ ಹೇಳಿದ್ರೆ ಆ ಲೊಕೇಶನ್ ನಿಮ್ಮ ಮನೆ ದೂರ ಇದೆ, ಇಲ್ಲ ನೀವು ದೂರದಲ್ಲಿ ಇದ್ದೀರಾ, ಲೊಕೇಟ್ ಆಗಿದ್ದೀರಾ ಅಂತ ಹೇಳಿದ್ರೆ, PG ಎಲ್ಲೋ ಇದ್ದೀರಾ ದೂರ ಅಂತ ಹೇಳಿದ್ರೆ ಅಲ್ಲಿಗೆ ಕಂಪ್ನಿಯಿಂದಾನೇ ಕ್ಯಾಬ್ನ ಪ್ರೊವೈಡ್ ಮಾಡ್ತಾರೆ. ಓಕೆನಾ. ಅಂಡ್ ಬೇರೆ ಹಂಗೆ ಯಾವುದೇ ತರ ದುಡ್ಡನ್ನ ಪೇ ಮಾಡೋದು, ನಾನು ಯಾವುದೇ ಒಂದು ವಿಡಿಯೋನ ಈ ಒಂದು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ ಅಂದ್ರೆ ಯಾರು ಕೂಡ ನಿಮ್ಮ ಹತ್ರ ₹1 ಕೂಡ ಕಾಸನ್ನ ತಗೊಳ್ಳೋದಿಲ್ಲ. ಒಂದ್ ವೇಳೆ ಅವ್ರು ಕಾಸು ತಗೊಳ್ತಿದ್ದಾರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ, ಖಂಡಿತವಾಗೂ ಆ ಒಂದು ವಿಡಿಯೋನ ನಾನು ರಿಮೂವ್ ಮಾಡ್ತೀನಿ. ಬಟ್ ಇಲ್ಲಿವರೆಗೂ ಯಾವ್ದೆಲ್ಲ ಅಪ್ಲೋಡ್ ಮಾಡಿದೀನಿ ಯಾವುದು ಕೂಡ ನಿಮ್ಗೆ ₹1 ಕೂಡ ಕಂಪ್ನಿಯಿಂದ ಅವರು ಇಸ್ಕೊಳ್ಳೋದಿಲ್ಲ. ಓಕೆನಾ. ಸ್ಯಾಲ್ರಿ ಆಯ್ತು, ಏನ್ ಕೆಲಸ ಅನ್ನೋದು ಆಯ್ತು. ಪಿಕರ್ಸ್ ಪ್ಯಾಕರ್ಸ್ ಅಂತ ಹೇಳಿದ್ರೆ ನಿಮ್ಗೆ ಮೇ ಬಿ ಬೇಸಿಕ್ ನಾಲೆಡ್ಜ್ ಇರುತ್ತೆ. ಯಾರೆಲ್ಲ ಏನ್ ಆರ್ಡರ್ ಮಾಡ್ತಾರೋ, ಇವಾಗ ಗ್ರಾಸರೀಸ್ ನಾವೇನ್ ಆರ್ಡರ್ ಮಾಡ್ತೀವೋ ಅದನ್ನ ಲೋಡ್ ಮಾಡಿ ಅಂದ್ರೆ ರೆಡಿ ಮಾಡ್ಕೊಂಡು ಒಂದು ಬಾಸ್ಕೆಟ್ ಅಲ್ಲಿ ಇಡಬೇಕು. ಯಾರೆಲ್ಲ ಡೆಲಿವರಿ ಬಾಯ್ಸ್ ಬರ್ತಾರೋ ಅವ್ರಿಗೆ ಆಸಾನಾಗಿರುತ್ತೆ, ಅವ್ರಿಗೆ ಎತ್ತಿ ಕೊಡೋದು. ಇದು ಬಂದ್ಬಿಟ್ಟು ಪಿಕ್ ಮಾಡಿ ಪ್ಯಾಕ್ ಮಾಡಿ ಇಕ್ಕೋದು, ಅದನ್ನೇ ಪಿಕರ್ಸ್ ಪ್ಯಾಕರ್ಸ್ ಅಂತಾರೆ. ಇದರ ಜೊತೆಗೆ ನಿಮ್ಗೆ ESI ಇರುತ್ತೆ. ಎಲ್ಲಿರ್ತಾರೆ ಅಲ್ಲಿಂದನೇ ಪಿಕಪ್ ಅಂಡ್ ಡ್ರಾಪ್ ಫೆಸಿಲಿಟಿ ಇರುತ್ತೆ ಕಂಪ್ನಿ ಕಡೆಯಿಂದ. ಅದು ಬಿಟ್ರೆ ಬೋನಸ್ ಇರುತ್ತೆ, ಇನ್ಸೆಂಟಿವ್ ಇರುತ್ತೆ. ಜೊತೆಗೆ ಬಂದ್ಬಿಟ್ಟು ಒಂದ್ ವೇಳೆ ನಿಮ್ ಹತ್ರ ರೂಮ್ ಇಲ್ಲ ಉಳ್ಕೊಳಕ್ ಅಂತ ಹೇಳಿದ್ರೆ ಕಂಪ್ನಿ ಕಡೆಯಿಂದಾನೇ ಇವರೇ ರೂಮ್ ನ ಪ್ರೊವೈಡ್ ಮಾಡ್ತಾರೆ. ಊಟನೂ ಕೂಡ ಕಂಪ್ನಿ ಕಡೆಯಿಂದಾನೇ ಪ್ರೊವೈಡ್ ಮಾಡ್ತಾರೆ. ಹಾಗಾಗಿ ಯಾರೆಲ್ಲ ಈ ಒಂದು ಜಾಬ್ ನ ಯುಟಿಲೈಸ್ ಮಾಡ್ಕೋಬೇಕಂತಿದ್ರೆ ನಾ ಮೇಲ್ಗಡೆ ನಂಬರ್ನ ಕೊಟ್ಟಿದ್ದೀನಿ, ಆ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇನ್ನು ಯಾರೆಲ್ಲ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ಯೂಚರ್ ಅಲ್ಲಿ ಕೂಡ ಇಂಥ ಹಲವಾರು ಬಗೆಯ ಜಾಬ್ಗಳು ಈ ಒಂದು ಯೂಟ್ಯೂಬ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಒಂದ್ ವೇಳೆ ಈ ವಿಡಿಯೋ ರಿಲೇಟೆಡ್ ಏನೇ ಡೌಟ್ ಇದ್ರು ಪ್ಲೀಸ್ ಕೆಳಗಡೆ ಕಮೆಂಟ್ ಮಾಡಿ, ನಾ ಖಂಡಿತವಾಗೂ ಹೆಲ್ಪ್ ಮಾಡ್ತೀನಿ. ಧನ್ಯವಾದ ಸ್ನೇಹಿತರೆ.